ಫ್ರೆಂಡ್ಸ್, ಈಗ ಮಸಾಲೆ ದೋಸೆ ಮೇಲೆ ಈ ಮಸಾಲೆ ದೋಸೆ ಕುರ್ಕುರಿಯಾಗಿ ಬರಲಿ ಅಂತ ಏನು ಮಾಡ್ತಾರೆ, ರವಾ ಪೇಸ್ಟ್ ಅಂತ ಒಂದು ಮಾಡ್ಕೊಳ್ತಾರೆ. ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪನೇ ಸಾಕು. ಹಿಡ್ಕೊಳಮ್ಮ, ಇದು ಪಟ್ಪಟ ಅಂದ ತಕ್ಷಣ, ಸಾಸಿವೆ ಪಟ್ಪಟ ಅಂದ ತಕ್ಷಣ ಒಂದು ಮುಷ್ಟಿ, ಒಂದು ಕಾಲು ಮುಷ್ಟಿ ರವೆ ಹಾಕಿದರೆ ಸಾಕು. ರವೆ ಹಾಕ್ಕೊಂಡು ಬಿಡೋಣ. ಇದಕ್ಕೆ ಕರಿಬೇವು ಹಾಕಿದೇನು ಹಾಕೋದಿಲ್ಲ, ಆಯಿಲ್ ಹಾಕೋದು, ಈ ಥರ ಸಾಸಿವೆ ಹಾಕೊಳ್ಳೋದು, ಮತ್ತು ಈ ಸಾಸಿವೆ ಪಟ ಅಂದ ನಂತರ ಈ ಥರ ರವೆ ಹಾಕೊಳ್ಳೋದು. ರವೆ ಜಾಸ್ತಿ ಬೇಡ, ಇದು ನೋಡಿ ಇಷ್ಟೇ ಸಾಕು. ಒಂದು ಮುಷ್ಟಿ, ಒಂದು ಕಾಲು ಮುಷ್ಟಿ ಸಾಕು. ಇದನ್ನು ಚೆನ್ನಾಗಿ ರವಾನ ಫ್ರೈ ಮಾಡ್ಕೊಳ್ಳೋದು. ಮನೆಯಲ್ಲಿ ತುಂಬ ಜನ ಇದ್ದರೆ ಜಾಸ್ತಿ ರವೆ ಹಾಕಿ ಫ್ರೆಂಡ್ಸ್. ಇದೊಂದು ಸ್ವಲ್ಪ ಕಡಿಮೆ ಆಗ್ತಿದೆ ಅನಿಸುತ್ತೆ, ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಈ ಥರ ಮಾಡಿಕೊಂಡು ರವೆ ಕೆಂಪಗೆ ಆದ ತಕ್ಷಣ ಇದರಲ್ಲಿ ನಾನು ಇದರಲ್ಲಿ ಬಿಸಿ ನೀರು ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಬಿಸಿನೀರೇ ಹಾಕಬೇಕು, ತಣ್ಣೀರು ಹಾಕಬಾರ್ದು. ಈ ಕೆಟಲಲ್ಲಿ ನಾನು ಬಿಸಿನೀರು ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿಬಿಟ್ಟು ಯಾವುದೇ ಇದಕ್ಕೆ ಏನೇ ಮಾಡೋದಾಗಲಿ ನೀರು ಹಾಕ್ತೀರಾ ಅಂದರೆ ಬಿಸಿನೀರೇ ಹಾಕಿ, ತಣ್ಣೀರು ಹಾಕಬೇಡಿ, ಓಕೆನಾ. ಈ ಥರ ತುಂಬ ಏನು ಗೋಲ್ಡನ್ ಫ್ರೈ ಬೇಕಂತಿಲ್ಲ ಈ ರವೆ. ಇಷ್ಟು ಸಾಕು ಫ್ರೆಂಡ್ಸ್. ಇದು ನೋಡಿ, ಇಷ್ಟು ರವಾನ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ಸಾಕು. ಈಗ ಅದರಲ್ಲಿ ನಾನು ನೀರು ಹಾಕ್ತೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಇಷ್ಟು ಸಾಕು. ರವೆ ಕ್ವಾಂಟಿಟಿ ನೋಡಿಬಿಟ್ಟು ನೀರು ಹಾಕಿ. ನಾನು ತುಂಬ ಕಡಿಮೆ ತೊಗೊಂಡಿದ್ದೀನಿ, ಸೊ ನಾನು ಕಡಿಮೆ ನೀರು ಹಾಕಿದ್ದೀನಿ. ಈಗ ದಪ್ಪಗಾಗಿ ಬರುತ್ತಿದ್ದು ನೋಡಿ. ನಾನು ಫ್ಲೇಮ್ ದೊಡ್ಡದು ಮಾಡ್ಕೊಳ್ತೀನಿ. ಈಗ ಒಂದೆರಡು ಕುದಿ ಬಂದ ತಕ್ಷಣ ನೋಡಿ ಫ್ರೆಂಡ್ಸ್, ಈ ಥರ ಕುದಿ ಬರ್ತಿದೆ. ಇಷ್ಟು ಎಲ್ಲದಕ್ಕೂ ಉಪ್ಪಿದೆ ಅಂತ ಸ್ವಲ್ಪನೇ ಹಾಕಿದ್ದೀನಿ. ಯಾಕಂದರೆ ಆ ಚಟ್ನಿಗೆ ಉಪ್ಪಿದೆ, ಕೆಂಪು ಚಟ್ನಿಗೆ ಉಪ್ಪಿದೆ, ಹಿಟ್ಟಿಗೆ ಉಪ್ಪಿದೆ. ಆಮೇಲೆ ನಾನು ಇದ್ರದ್ದು ದೋಸೆ ಹಿಟ್ಟು ಮಾಡಬೇಕಾದ್ರೆ 2 ಮುಷ್ಟಿ ಇದು ಕಡಲೆಬೇಳೆ, ಆಮೇಲೆ 1 ಮುಷ್ಟಿ ಅಲ್ಲ, 1-2 ಸ್ಪೂನು ಮೆಂತ್ಯ ಹಾಕಿದ್ದೆ. ಸೊ ಅದರ ಅಳತೆ ಹೇಳಿಲ್ಲ. ಸೊ ಹಾಗಾಗಿಬಿಟ್ಟು 2 ಮುಷ್ಟಿ ಕಡಲೆಬೇಳೆ ಹಾಕ್ಕೋಬೇಕು ನೆನೆಸ್ಬೇಕಾದ್ರೆ. ಆಮೇಲೆ 1 ಮುಷ್ಟಿ ಮೆಂತ್ಯ, 1-2 ಸ್ಪೂನು ಮೆಂತ್ಯ ಹಾಕಬೇಕು. ಒಳ್ಳೆ ದೋಸೆ ಸ್ಮೆಲ್ ಚೆನ್ನಾಗಿರುತ್ತೆ. ಇದೀಗ ಸಾಕು.